ಹಾಯ್ ಸ್ನೇಹಿತರೆ, ನಾವು ನಿಮ್ಮ ಸಲುವಾಗಿ ಪ್ರತಿ ಸಲನೂ ಹಾರರ್ ಸ್ಟೋರಿಗಳನ್ನು ಬಹಳ ಕಷ್ಟಪಟ್ಟು ತಯಾರು ಮಾಡುತ್ತೇವೆ. ಹಾಗೆ ನಮ್ಮ ವಸಂತ ತಾರೆ ಚಾನಲ್ ಇಷ್ಟ ಆಗಿದ್ದರೆ ನೀವು ದಿನಾಲೂ ನೋಡುತ್ತಿದ್ದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇದೇ ರೀತಿಯಾದ ವಿಡಿಯೋ ನೋಟಿಫಿಕೇಷನ್ಗಾಗಿ ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಬನ್ನಿ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಲೂಬೋ ಹಾರರ್ ಸ್ಟೋರಿ. ಮಿಲನ್ ತನ್ನ ನಾಯಿಯ ಜೊತೆ ಚೈನಾದ ಶಾಂಘೈ ನಗರದಲ್ಲಿ ವಾಸವಾಗಿದ್ದಳು. ಸುಮ್ಮನೆ ಹೇಳಿದರೆ ಅವಳು ಚೈನಾದ ಒಂದು ಸಣ್ಣ ಹಳ್ಳಿಯಿಂದ ಬಂದವಳಂತೆ. ಆದರೆ ಅವಳ ತಂದೆ ಮೃತಪಟ್ಟ ಮೇಲೆ ಅವಳು ತನ್ನ ತಾಯಿ ಮತ್ತು ಅಕ್ಕನಿಗಾಗಿ ಹಣ ಸಂಪಾದಿಸಲು ಶಾಂಘೈಗೆ ಬಂದು ನೆಲೆಸಿದ್ದಳು. ಮಿಲನ್ ಆಳವಾಗಿ ತುಂಬ ಸಿಹಿ ಮುಡಿದ ವ್ಯಕ್ತಿತ್ವ. ಅವಳು ಮತ್ತು ಅವನು ಒಂದು ಆಟಿಕೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವಳಿಗೆ ಆಟಿಕೆಗಳು ತುಂಬ ಇಷ್ಟವಾಗುತ್ತಿತ್ತು. ಆದರೆ ಆ ಆಟಿಕೆಗಳಿಂದ ಅವಳಿಗೆ ಡಾಲ್ಸ್ ತುಂಬ ಇಷ್ಟವಾಗುತ್ತಿತ್ತು. ಅವಳು ಆಟಿಕೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರಣ ಡಿಸ್ಕೌಂಟ್ ದರದಲ್ಲಿ ತನ್ನ ಇಷ್ಟದ ಡಾಲ್ಸ್ ತೆಗೆದುಕೊಳ್ಳುತ್ತಿದ್ದಳು. ಅವಳ ಮನೆಯಲ್ಲಿರೋ ಡಾಲ್ಸ್ ಬೇರೆ ಬೇರೆ ದೇಶಗಳಿಂದ ಬರುತ್ತಿದ್ದವು. ಒಂದು ದಿನ ಅವಳ ಅಂಗಡಿಯಲ್ಲಿ ಲಿಮಿಟೆಡ್ ಎಡಿಷನ್ ಲೂಬೂಬು ಡಾಲ್ ಕಲೆಕ್ಷನ್ ಬಂದಿತು. ಅಲ್ಲಿ ಎಲ್ಲ ಡಾಲ್ಸ್ ಕೂಡಲೇ ಮಾರಾಟವಾಗಿದ್ದವು. ಒಂದು ಡಾಲ್ ಮೆಲಿನ್ ಆಗಿ ಮೊದಲೇ ತನಗಾಗಿ ಬೇರೆ ಮಾಡಿಕೊಂಡಿದ್ದಳು. ಆ ಲೂಬೂಬು ಡಾಲ್ ಬಣ್ಣ ಗೋಲ್ಡನ್ ಆಗಿತ್ತು. ಇತರೆ ಲೂಬೂಬು ಡಾಲ್ಸ್ಗಿಂತ ವಿಭಿನ್ನವಾದ ಸೈಡ್ ಆ ಡಾಲ್ ತುಂಬ ಸುಂದರವಾಗಿತ್ತು ಮತ್ತು ಆ ಲೂಬೂಬು ಮೌಲ್ಯವಂತಿತ್ತು. ಮೆಲಿನ್ ಮೊದಲ ಬಾರಿ ಅಂಥ ಕ್ಯೂಟ್ ಸ್ಮೈಲ್ ನೋಡಿದ್ದಳು. ಮೆಲಿನ್ ಆ ಲೂಬೂಬು ಡಾಲನ್ನು ತನ್ನ ಮನೆಗೆ ತೆಗೆದುಕೊಂಡು ಬಂತು. ಆ ದಿನ ಅವಳು ತುಂಬ ಖುಷಿಯಾಗಿದ್ದು ಲೂಬೂಬು ಡಾಲನ್ನು ನೋಡುತ್ತಲೇ ಕುಳಿತುಕೊಂಡಿದ್ದಳು. ಆ ಡಾಲ್ನ ನಾಯಿ ಪಕ್ಕದ ನೀಲಿ ಕಣ್ಣುಗಳು, ಗೋಲ್ಡನ್ ಬಣ್ಣದ ಚಿನ್ನದ ಫರ್, ಉದ್ದದ ಕಿವಿಗಳು ಮತ್ತು ದೊಡ್ಡ ದೊಡ್ಡ ಹಲ್ಲುಗಳೊಂದಿಗೆ ಪಕ್ಕದ ಮುದ್ದಾದ ಸ್ಮೈಲ್. ಮೆಲಿನ್ ಆ ಲೂಬೂಬುವನ್ನು ತುಂಬ ಬಲವಾಗಿ ಮುಂದೆ ಹಿಡಿದುಕೊಟ್ಟಳು. ಅವಳು ಅನೇಕ ಫೋಟೋಗಳನ್ನು ತೆಗೆದುಕೊಂಡು ತನ್ನ ಡಾಗ್ ಬಾವುಗೆ ಆ ಡೋಲ್ ಕುಟುಂಬದ ಹೊಸ ಸದಸ್ಯನಾಗಿ ಪರಿಚಯಿಸಿಕೊಳ್ತಾ ಇತ್ತು. ಆದರೆ ಬಾವು ಎಲ್ಲ ಡಾಲ್ಗಳನ್ನು ನೋಡಿ ತನ್ನ ಸೊಗಸಾದ ಹಂಬಲವನ್ನು ತೋರಿಸಿ ಕೋಣೆಯಲ್ಲಿ ಇಡೀ ಓಡಾಡುತ್ತಿದ್ದಂತೆ ಅವನು ಆ ಲೂಬೂಬು ಡಾಲ್ ನೋಡಿದಾಗ ಅವನು ಬಲವಾಗಿ ಹವಳಿಸುತ್ತಾ ಬಿದ್ದ. ಗಾಬರಿ ಮಾಡುತ್ತಿತ್ತು. ಮೆಲಿನ್ ಇದು ಸ್ವಲ್ಪ ವಿಚಿತ್ರವಾಗಿ ಅನಿಸಿತು. ಆದರೆ ಅವಳು ಭಾವಿಸಿತು ಬಾವು ಭಯಪಡುತ್ತಿದ್ದಂತಿರಬಹುದು. ಆದ್ದರಿಂದ ಅವಳು ತನ್ನ ಡಾಲನ್ನು ಶೆಲ್ಫ್ ಮೇಲೆ ಇಟ್ಟು ನಿದ್ದೆಗೆ ಹೋಗುತ್ತಿದ್ದಳು. ಮೆಲಿನ್ನ ನಾಯಿ ಬಾವು ಯಾವಾಗಲೂ ಅವಳ ಹತ್ತಿರ ನಿದ್ದೆ ಮಾಡುತ್ತಿದ್ದ ಆ ಡಾಲನ್ನು ನೋಡ್ತಾ ಕೊಠಡಿಯಿಂದ ಹೊರಗೆ ಓಡಿ ಹೋಗಿತು. ಮುಂದಿನ ಬೆಳಿಗ್ಗೆ ಆಫೀಸಿಗೆ ಹೋಗುವುದಕ್ಕೆ ಮುಂಚೆ ಬಾವು ಲೂಬೋವನ್ನು ನೋಡಿ ಬಲವಾಗಿ ಹಾವಳಿಸುತ್ತಿತ್ತು. ಮೆಲಿನ್ ಮನೆ ಬರ್ತಾ ಇದ್ದಾಗ ಬಾವು ಅವಳ ಜೀನ್ಸ್ ಹಿಡಿದು ಆಕೆಯನ್ನು ತನ್ನ ಶೆಲ್ಫ್ ಬಳಿ ಕಿತ್ತು ತಂದುಕೊಂಡು ಹೋಗಲು ಆರಂಭಿಸಿತು. ಮೆಲಿನ್ ಬಾವುವನ್ನು ಹಣೆದೇಳಿಸಿದರೂ ಅವನು ಕೇಳಲಿಲ್ಲ. ಕೋಪದಲ್ಲಿ ಮೆಲಿನ್ ಬಾವುವನ್ನು ಬಾತ್ರೂಮಿಗೆ ಮುಚ್ಚಿ ಹಾಕಿತು. ದಿಯಾ ಮತ್ತೆ ಶಾಪ್ಗೆ ಹೊರಟು ಹೋಯಿತು. ಆ ದಿನ ಅವಳ ಟಾಯ್ ಸ್ಟೋರ್ನಲ್ಲಿ ಎಲ್ಲಕ್ಕಿಂತ ಕೆಟ್ಟ ದಿನ ಆಯಿತು. ಸದಾ ಅತಿ ಪ್ರೀತಿಯಿಂದ ಮಾತನಾಡುತ್ತಿದ್ದ ಮೆಲಿನ್ ತನ್ನ ಗ್ರಾಹಕನ ಜೊತೆ ಜಗಳ ಮಾಡಿಬಿಟ್ಟಳು. ಹಾಗೂ ಗೊತ್ತಿಲ್ಲ ಏನಾಯಿತು, ಅಷ್ಟೊಂದು ಕೋಪ ಬಂದಿದ್ದು ಅವಳ ಮೇಲೆ ಕೂಗಿಬಿಟ್ಟಳು. ಅವಳ ಬಾಸ್ ಕೂಡ ಅದೇ ಹೊತ್ತಿಗೆ ಮೆಲಿನನ್ನು ಗಟ್ಟಿಯಾಗಿ ತಡೆಯಲಾರಂಭಿಸಿ ಕೆಲಸದಿಂದ ಬಿಟ್ಟು ಹೊರ ಹಾಕಿದನು. ಮೆಲಿನ್ಗೆ ಏನೋ ಅರ್ಥವಾಗಲಿಲ್ಲ, ಏಕೆ ಇಷ್ಟೊಂದು ಕೋಪ ಬಂತು ಅಂತ. ಅಳುತ್ತಾ ಅಳುತ್ತಾ ಮನೆಗೆ ಹಿಂತಿರುಗಿದಳು. ಅವಳು ತನ್ನ ಬಾತ್ರೂಮ್ ಬಾಗಿಲು ತೆರೆಯಿತು. ಇದು ನಿಜವಾದ ಕತೆ. 17 ಮಕ್ಕಳಿದ್ದರು ಹೊರಗೆ. ಅವರು ಮತ್ತೆ ಬಾರದರು. ನೀವು ಹಲವರು ಈ ಕತೆ ಕೇಳಿದ್ದೀರಾ? ಅದೇನಪ್ಪ? ಆಗ ಬಾವು ಜೋರಾಗಿ ಓಡ್ತಾ ಹೋಯಿತು. ಆದರೆ ಅತ್ತ ಅಳ್ತಾ ಇದ್ದ ಮೆಲಿನ್ ಮುಖ ನೋಡಿ ನಿಶ್ಶಬ್ದನಾಗಿ ಬಿಟ್ಟೆ. ಅವಳ ಕಣ್ಣೀರು ಮರುಳಾಗಿ ಬಂದವು. ಮೆಲಿನ್ ಆ ರಾತ್ರಿ ಬೇಗ ನಿದ್ರೆ ಹೋಗಿತ್ತು. ನಿದ್ರೆ ಮಾಡ್ತಾ ಅವಳಿಗೆ ಯಾರೋ ಹಾಸ್ಯ ಕಳಿಸಿತು. ಒಂದು ವಿಚಿತ್ರವಾದ ನಗು. ಅದು ಅವಳಿಗೆ ಎಂದಿಗೂ ಕೇಳಿರಲಿಲ್ಲ. ಆಗ ಅವಳು ನೋಡಿದರೆ ತನ್ನ ಕೋಣೆಗೆಲ್ಲ ಯಾರೋ ನಿಂತು ಅವಳನ್ನು ನೋಡಿ ಕುತ್ತಿಗುತ್ತಾ ಇದ್ದ. ಕತ್ತಲೆಯಿಂದ ಅವಳು ಚೆನ್ನಾಗಿ ಕಾಣುತ್ತಿರಲಿಲ್ಲ. ಅವಳು ಹಾಸಿಗೆ ನಿಂತು ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ. ಅದಕ್ಕೆ ಬದಲಾಗಿ ಅವಳು ಬಿಸಿದ ಲಿಪ್ಸ್ಟಿಕ್ ಹಿಡಿದು ಶೆಲ್ಫ್ ಮೇಲೆ ಇಟ್ಟು ಕೊಟ್ಟು ಮತ್ತೆ ನಿದ್ರೆ ಹೋಯಿತು. ಆ ರಾತ್ರಿ ಮೆಲಿನ್ ಕನಸು ಕಾಣ್ತು. ಅಲ್ಲಿ ಅವಳು ತನ್ನ ಕೊಠಡಿಯಲ್ಲಿ ಇತ್ತು.
ಮತ್ತು ಒಂದು ವಿಚಿತ್ರ ರೀತಿಯಲ್ಲಿ ಕಾಣುವ ಪ್ರಾಣಿ ಇದ್ದು ಅದರ ದೊಡ್ಡ ದೊಡ್ಡ ಮುಗುಳು ದಂತಗಳು ಇದ್ದವು. ಭೀಕರವಾಗಿ ಉದ್ದವಾದ ದಂತಗಳಿಗಿಂತಲೂ ಹೆಚ್ಚು ಮುಗುಳ್ನಗುಗಳು ಇದ್ದವು ಮತ್ತು ಅದರ ಸೋಂಪು ದೇಹ ಕೆಂಪು ಬಣ್ಣದಿತ್ತು. ಅದು ಹಲವಾರು ಜಾಗಗಳಿಂದ ಹಾಳಾಗುತ್ತಿತ್ತು. ನಿಧಾನವಾಗಿ ಅದು ಮೆಲಿನ್ ಬಳಿಗೆ ಬಂದು ಆಕೆಯ ಗಲೆಯನ್ನು ಒಡೆಯಲು ಮುಂದಾಯಿತು. ಮೆಲಿನ್ ಭಯದಿಂದ ಗಟ್ಟಿಯಾಗಿ ಕೂಗಿ, ಆದರೆ ಆ ಪ್ರಾಣಿ ಅದಕ್ಕಿಂತಲೂ ಗಟ್ಟಿಯಾಗಿ ಭೀಕರವಾಗಿ ಕೂಗಲು ಪ್ರಾರಂಭ ಮಾಡಿತು ಮತ್ತು ತನ್ನ ಮುಗುಳ್ನ ಹಸ್ತಗಳಿಂದ ಮೆಲಿನ್ ಮೇಲೆ ದಾಳಿ ಮಾಡಿತು. ಭಯದಿಂದ ಮೆಲಿನ್ ಕಣ್ಣು ತೆರೆದಳು, ಆದರೆ ಆ ವೇಳೆಗೆ ಅವಳ ಮೇಲೆ ಲೂಬೋ ಡಾಲ್ ಕುಳಿತಿತ್ತು. ಮೆಲಿನ್ ಕೂಗಿಬಿಟ್ಟಳು. ಅವಳ ಕೂಗು ಕೇಳಿ ಅವನ ನಾಯಿ ಬಾವು ಓಡುತ್ತಾ ಕೊಠಡಿಗೆ ಬಂತು. ಮೆಲಿನ್ಗೆ ಅರ್ಥವಾಗಲಿಲ್ಲ. ಅವಳು ನಿದ್ದೆ ಮಾಡುತ್ತಾ ಶೆಲ್ಫ್ ಮೇಲೆ ಇಟ್ಟ ಲೂಬೋ ಡಾಲ್ ತನ್ನ ಹಾಸಿಗೆ ಮೇಲೆ ಹೇಗೆ ಬಂದಿತು ಅಂತ. ಅವಳು ಆ ಡಾಲನ್ನು ಗಮನದಿಂದ ನೋಡಿದಾಗ ಆ ಡಾಲ್ ಈಗ ಹಿಂದಿಗಿಂತಲೂ ಹೆಚ್ಚು ಹಸಿವು ಕಾಣಿಸುತ್ತಿತ್ತು. ಮೆಲಿನ್ ಅರ್ಥ ಮಾಡಿಕೊಳ್ಳೋದಕ್ಕೆ ಮುಂಚಿತವೇ ಅವಳ ನಾಯಿ ಆ ಡಾಲ್ ಅನ್ನು ತನ್ನ ಹಲ್ಲುಗಳಿಂದ ಎಳೆದದ್ದು. ಹಾಗೆ ಅದು ತುಂಡು ತುಂಡಾಗಿ ಹೋಗಿತ್ತು. ಮೆಲಿನ್ ಬೆವರುತ್ತಿದ್ದಳು. ತಲೆನೋವು ಕೂಡ ತುಂಬ ತೀವ್ರವಾಗಿತ್ತು. ಅದಕ್ಕಾಗಿ ಅವಳು ಬಾವುಗೆ ಏನೂ ಹೇಳಲಿಲ್ಲ. ಮೆಲಿನ್ ಆ ಲೂಬೋ ಡಾಲನ್ನು ಡಸ್ಟ್ಬಿನ್ಗೆ ಹಾಕಿ ಬಾವು ಬದಿಗೆ ಕರೆದು ಮತ್ತೆ ನಿದ್ದೆಗೆ ಹೋದಳು. ಅವಳು ಬೆಳಿಗ್ಗೆ ಎದ್ದಾಗ ಅವಳ ಸರದ ನೋವು ನಿನ್ನೆ ರಾತ್ರಿ ಹೊರುವುದಕ್ಕಿಂತ ಹೆಚ್ಚಾಗಿತ್ತು. ಜೊತೆಗೆ ಅವನ ಕೈಗಳಲ್ಲಿ ಚಿಕ್ಕ ಚಿಕ್ಕ ಕೆಂಪು ಹಲ್ಲುಗಳು ಬಿದ್ದಿದ್ದವು. ಬಾವು ಕೂಡ ಕೊಠಡಿಯಲ್ಲಿ ಇರಲಿಲ್ಲ. ಅವನು ಬಾವುಗೆ ಕರೆ ಮಾಡಿದ, ಆದರೆ ಬಾವು ಅವನ ಮಾತಿಗೆ ಪ್ರತಿಕ್ರಿಯಿಸಲಿಲ್ಲ. ಮೆಲಿನ್ ಹಾಲಿಗೆ ಹೋಯಿತು, ಆದರೆ ಬಾವು ಅಲ್ಲಿ ಕೂಡ ಇರಲಿಲ್ಲ. ಅವಳು ಮನೆಯನ್ನೆಲ್ಲ ಹುಡುಕಲು ಆರಂಭ ಮಾಡಿದಳು, ಆದರೂ ಬಾವು ಎಲ್ಲಿಯೂ ಕಾಣೆಯಾಗಿತ್ತು. ಕೊನೆಗೆ ಅವಳು ತನ್ನ ಬಾತ್ರೂಮಿಗೆ ಹೋದಳು. ಬಾವು ಬಾತ್ರೂಮ್ನಲ್ಲೂ ಇರಲಿಲ್ಲ. ಆದರೆ ಅವಳು ತನ್ನ ಮುಖವನ್ನು ಕನ್ನಡಿ ಮೇಲೆ ನೋಡಿದಾಗ ಆ ಚಿಕ್ಕ ಚಿಕ್ಕ ಕೆಂಪು ಹಲ್ಲುಗಳಿಂದ ಅವಳ ಮುಖ ತುಂಬಿ ಹೋಗಿತ್ತು. ಹಾಗೆ ಅನ್ನಿಸಿತು, ಯಾರೋ ಅವಳನ್ನು ಕೆಣಕಿದಂತೆ ಆ ಸಾಧ್ಯತೆ ಬಾತ್ರೂಮ್ ಕನ್ನಡಿಯಲ್ಲಿ ಅವಳಿಗೆ ಕಾಣಿಸಿತು. ಅವನ ಕಂಬಳದ ಹಿಂದೆ ಏನೋ ಭೀಕರವಾದದ್ದು ಇದ್ದು ಅದು ಹೀಗೊಂದು ಪ್ರಾಣಿಯಂತಿತ್ತು. ಅದೇ ಆ ಕನಸಿನಲ್ಲಿ ಬಂದ ಪ್ರಾಣಿ. ಅವನು ಜೋರ್ ನಗೆ ಮಾಡುತ್ತಿದ್ದ. ಆದರೆ ನೀಲನ್ ತಿರುಗಿ ನೋಡಿದಾಗ ಅಲ್ಲಿ ಪ್ರಾಣಿ ಅಲ್ಲ, ಬಾತ್ರೂಮ್ ಶೆಲ್ಫ್ ಮೇಲೆ ಲೂಬೋ ಡಾಲ್ ಇತ್ತು. ನಿಳಿಗೆ ಇದು ಕನಸಿನ ಮೋಸವೆಂದು ತೋರಿ ಆ ಲೂಬೋ ಡಾಲ್ ಈಗ ಅವನ ನಾಯಿಯು ತುತ್ತು ಮಾಡಿ ಹಾಕಿತ್ತು. ಹಾಗಾದರೆ ಆ ಡಾಲ್ ಹೇಗೆ ಅಲ್ಲಿತ್ತು? ಇನ್ನು ಅದೊಂದು ಸಿಹಿ ನನಗೆ ಇದ್ದದ್ದು ಈಗ ಭೀಕರವಾದ ನಗೆಗೆ ಬದಲಾಗಿದೆ. ಮೆಲಿನ್ ಈಗ ಭಯಗೊಂಡು ಬಾವಿಗೆ ಕರೆದೊಯ್ದು ಮನೆಯ ಹೊರಗೆ ಹೋಗಿಬಿಟ್ಟಿತು. ಆದರೆ ಅದು ಸುತ್ತಮುತ್ತ ಎಲ್ಲೆಡೆಯೂ ಕಾಣಿಸುತ್ತಿರಲಿಲ್ಲ. ಅವಳು ಮನೆಗೆ ಒಳಗೆ ಬಂದಾಗ ಅವಳಿಗೆ ಭಯವಾಯಿತು. ಆ ಲೂಬೋ ಡಾಲ್ ಈಗ ಕಿಚನ್ನ ಸಿಂಕ್ ಬಳಿ ಬಂದಿತ್ತು. ಆ ಡಾಲ್ನ ಕೈ ಮತ್ತು ಹಲ್ಲುಗಳು ಕೆಂಪಾಗಿದ್ದವು. ಮೆಲಿನ್ ಸಿಂಕ್ ಕೆಳಗೆ ನೋಡಿದಾಗ ಅವಳ ಕೂದಲು ನಿಂತು ಹೋಯಿತು. ಅಲ್ಲಿ ಅವಳ ನಾಯಿ ಪಾವನ್ ಶರೀರ ಮತ್ತು ಅದರಿಂದ ರಕ್ತ ಹರಿಯುತ್ತಿತ್ತು. ಯಾರೋ ಅದನ್ನು ಭಾರಿಯಾಗಿ ಹಲ್ಲೆ ಹಾಕಿದಂತೆ ಕಾಣುತ್ತಿತ್ತು. ಪಾವ್ ಸತ್ತಿದ್ದ ಮತ್ತು ಅದನ್ನು ನೋಡಿ ಮೆಲಿನ್ನ ಸ್ಥಿತಿ ಕೆಟ್ಟಿತು. ಅವಳಿಗೆ ಅರ್ಥವಾಗಿತ್ತು, ಈ ಲೂಬೋ ಡಾಲ್ ಸಾಮಾನ್ಯ ಡಾಲ್ ಅಲ್ಲ. ಅವಳು ಇಂಟರ್ನೆಟ್ನಲ್ಲಿ ಲೂಬೋ ಡಾಲ್ ಬಗ್ಗೆ ಮಾಹಿತಿಯನ್ನು ಹುಡುಕಲು ಆರಂಭಿಸಿದಳು. ಮೀನು ಹಾಕಿತು. ಇಂಟರ್ನೆಟ್ನಲ್ಲಿ ಅವಳ ಸುದ್ದಿಯನ್ನು ಓದಿದಾಗ ಅನೇಕ ಜನರಿಗೆ ಅವರ ಲೂಬೋ ಡಾಲ್ಸ್ ಹಂಟ್ ಮಾಡ್ತಾ ಇದ್ದವು ಎಂಬುದು ತಿಳಿದು ಬಂದಿತು. ವಿಶ್ವದಾದ್ಯಂತ ಲೂಬೋ ಡಾಲ್ಸ್ ಹಿಟ್ ಆಗಿರುವ ಹಲವಾರು ಪ್ರಕರಣಗಳು ಹೊರಕ್ಕೆ ಬಂದವು. ಲೂಬೋ ಡಾಲ್ಸ್ ಜನರನ್ನು ಕಳೆದುಕೊಳ್ತಾ ಅವರೊಂದಿಗೆ ಕೆಟ್ಟ ಘಟನೆಗಳು ಸಂಭವಿಸುತ್ತಿದ್ದವು. ಉದಾಹರಣೆಗೆ, ಅವರ ಕೆಲಸ ಕಳೆದುಕೊಳ್ಳುವುದು, ಅವರು ಅಸ್ವಸ್ಥರಾಗುವುದು ಅಥವಾ ಅವರ ಯಾವುದೇ ಹತ್ತಿರದವರ ಸಾವು ಸಂಭವಿಸುವುದು. ಈ ಎಲ್ಲ ಸುದ್ದಿಗಳನ್ನು ಓದಿದ ಮೆಲಿನ್ ಇನ್ನಷ್ಟು ಭಯಪಟ್ಟುಕೊಂಡಳು. ಅವನ ಮನಸ್ಸಿಗೆ ಬಂತು, ಅವನ ಲೂಬೋ ಡಾಲ್ ಹೀಟ್ ಆಗಿದೆ. ಅವನು ಯಾಕೆಂದರೆ ವಿಳಂಬ ಮಾಡದೆ ಡಾಲ್ನಲ್ಲಿ ಬೆಂಕಿ ಹಚ್ಚಿ ಅದರ ಎಲುಬನ್ನು ಒಂದು ಜಾರಿನಲ್ಲಿ ಹಾಕಿ ಹತ್ತಿರದ ನದಿಗೆ ಹರಿಸುತ್ತಿದ್ದನು. ಆ ರಾತ್ರಿ ಈ ಸಕಲ ಕಥೆಯನ್ನು ಅವನು ತನ್ನ ಸಣ್ಣ ಅಕ್ಕನಿಗೆ ಫೋನಿನಲ್ಲಿ ತಿಳಿಸಿದ್ದಳು. ಮೆಲಿನ್ಗೆ ಭಾಸವಾಗಿದೆ, ಈಗ ಆ ಲೂಬೋ ಡಾಲ್ನಿಂದ ಮುಕ್ತಿಯಾದಂತೆ. ಆದರೆ ಮುಂದಿನ ಬೆಳಿಗ್ಗೆ ಮೆಲಿನ್ ಮನೆಯ ಬಳಿ ಅವಳ ಮೃತದೇಹ ಸಿಕ್ಕಿತು. ಅದನ್ನೇ ಅವಳ ಟಾಯ್ ಸ್ಟೋರ್ನಲ್ಲಿ ಕೆಲಸ ಮಾಡುವ ಸ್ನೇಹಿತೆಗೆ ತೆಗೆದುಕೊಂಡು ಹೋಗಿದ್ದ ಲೂಬೋ ಡಾಲ್ ಅಡ್ಡದಲ್ಲೇ ಇತ್ತು. ಇತ್ತೀಚೆಗೆ ಕೆಲವರು ಇಂಟರ್ನೆಟ್ನಲ್ಲಿ ಹೇಳ್ತಿದ್ದಾರೆ, ಲೂಬೋ ಡಾಲ್ ಒಂದು ತುಂಬ ಭಯಂಕರ ದುಷ್ಟ ಪ್ರೇತಾತ್ಮದ ಮತ್ತೊಂದು ರೂಪ ಎಂದು. ಅನೇಕ ದೇಶಗಳಲ್ಲಿ ಇಂತಹ ಘಟನೆಗಳ ಕಾರಣ ಲೂಬವನ್ನು ನಿಷೇಧಿಸಲಾಗಿದೆ. ಕೆಲ ಜಾಗಗಳಲ್ಲಿ ಪಾದ್ರಿಗಳು ಲೂಬವನ್ನು ಎಕ್ಸ್ಪರಿಮೆಂಟ್ ಮಾಡುತ್ತಿದ್ದು ಕೂಡ ಇದೆ.
ಗೆಳೆಯರೇ, ನಿಮಗೆ ಏನೆನಿಸುತ್ತದೆ? ಏನಾಗಿದೆ? ಲೂಬೋ ಡಾಲ್ ನಿಜಕ್ಕೂ ಶಾಪಿತವನಾ? ಅದರಲ್ಲಿ ಎಷ್ಟು ನಿಜವಾದ ಡಿಮೆನ್ ಇದ್ದಾನೆಯೇ? ಅಥವಾ ಇದು ಎಲ್ಲ ಕೇವಲ ಗಾಸಿಪ್?